ನಮಸ್ಕಾರ ವೀಕ್ಷಕರೇ, ಸೂಪರ್ ಹೆಲ್ದಿ ಕಾರ್ನರ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಮ್ಯಾಂಗಳೂರು ಸ್ಪೆಷಲ್ ಮಟನ್ ಪಳೋ. ಮಂಗಳೂರಿನ ಮದುವೆ ಸಮಾರಂಭಗಳ ಮೊದಲು ರೋಸ್ ನಡೆಯುತ್ತೆ. ಆ ರೋಸ್ಗೆ ಮಾಡುವಂತಹ ಸ್ಪೆಷಲ್ ಆದ ಟ್ರೆಡಿಷನಲ್ ಆದ ಮಟನ್ ಹಾಗೂ ಬೂದು ಕುಂಬಳಕಾಯಿ ಸಾರು. ನನ್ನ ವೀಕ್ಷಕರು ಈ ರೆಸಿಪಿಯನ್ನು ಕೇಳಿಕೊಂಡಿದ್ರು. ಈ ರೆಸಿಪಿಯನ್ನು ನಾನು ಯಾವ ರೀತಿಯಲ್ಲಿ ಮಾಡ್ತೇನೆ ಅದನ್ನು ನಿಮ್ಮ ಮುಂದೆ ಇವಾಗ ಶೇರ್ ಮಾಡ್ಕೊಳ್ತೇನೆ, ಬನ್ನಿ ನೋಡುವ. ಇದಕ್ಕೆ ನಮಗೆ ಪ್ರಮುಖವಾಗಿ ಬೇಕಿರುವುದು ಮಟನ್. ಇಲ್ಲಿ ಅರ್ಧ ಕೆಜಿಯಷ್ಟು ಮಟನ್ ತಗೊಂಡಿದ್ದೇನೆ. ಹಾಗೆ ಅಷ್ಟೇ ಪ್ರಮಾಣದಲ್ಲಿ ಅರ್ಧ ಕೆಜಿಯಷ್ಟು ನಾನು ಬೂದು ಕುಂಬಳಕಾಯಿಯನ್ನು ಸಣ್ಣಗೆ ಹೆಚ್ಚಿಕೊಂಡು ತಗೊಂಡಿದ್ದೇನೆ. ಇವಾಗ ಇವೆರಡನ್ನು ಸಪ್ರೇಟಾಗಿ ಬೇರೆ ಬೇರೆಯಾಗಿ ಬೇಯಿಸ್ಕೊಳ್ಬೇಕು. ಸ್ವಲ್ಪ ಉಪ್ಪು ಮತ್ತು ನೀರು ಸೇರಿಸಿಕೊಂಡು 6 ವಿಸಿಲ್ ಬರುವ ತನಕ ನಾನು ಈ ಮಟನನ್ನು ಬೇಯಿಸಿದ್ದೇನೆ. ಹಾಗೆ ಬೂದು ಕುಂಬಳಕಾಯಿ ಏನಿದೆ ಕಟ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ನೀರನ್ನು ಸೇರಿಸ್ಕೊಂಡು ಈ ಮಟನ್ ಬೆಂದ ನಂತರ ಅದನ್ನು ಕೂಡ ಬೇಯಿಸ್ತೇನೆ. ಇವಾಗ 6 ವಿಸಿಲ್ ಬಂದಿದೆ, ಮಟನ್ ರೆಡಿ ಆಯಿತು. ಬೂದು ಕುಂಬಳಕಾಯಿ ಬೇಯಲಿಕ್ಕೆ ಬೇಗನೆ ಬೇಯುತ್ತೆ. ಅದಕ್ಕೋಸ್ಕರ ಮಟನ್ ನಮಗೆ ಕುಕ್ಕರಲ್ಲಿ ಬೇಯಿಸಬೇಕಾಗ್ತದೆ. ಅದಕ್ಕಾಗಿ ಸಪ್ರೇಟಾಗಿ ಇದನ್ನು ಬೇಯಿಸ್ಕೊಳ್ಳೋದು. ಇವಾಗ 90%ನಷ್ಟು ಇದು ಬೆಂದರೆ ಸಾಕು, ಯಾಕಂದರೆ ಮಸಾಲ ಹಾಕುವಾಗ ಇನ್ನೊಮ್ಮೆ ಕುದಿಸುವಾಗ ಬೇಯುತ್ತೆ. ಇವಾಗ ಮಸಾಲಕ್ಕೆ ರೆಡಿ ಮಾಡಿಕೊಳ್ಳುವ. ಇಲ್ಲಿ ಮಸಾಲಕ್ಕೆ ನಾನು 4 ಟೀ ಸ್ಪೂನ್ನಷ್ಟು ಕೊತ್ತಂಬರಿ ಬೀಜ, 1 ಟೀ ಸ್ಪೂನ್ನಷ್ಟು ಜೀರಿಗೆ, 1 ಟೀ ಸ್ಪೂನು ಅರಶಿನ, ಹಾಗೆ 6 ಬ್ಯಾಡಗಿ ಮೆಣಸು, 4 ಲವಂಗ, 1 ಇಂಚು ಚಕ್ಕೆ, ಹಾಗೆ 3-4 ಬೆಳ್ಳುಳ್ಳಿ ಹೆಸರು ತಗೊಂಡಿದ್ದೇನೆ. ಇವಾಗ ಮೊದಲಿಗೆ ಮೆಣಸನ್ನು ಫ್ರೈ ಮಾಡಿಕೊಂಡು ಹಾಗೆ ಎಲ್ಲ ಮಸಾಲ ಪದಾರ್ಥಗಳನ್ನು ಸ್ವಲ್ಪ ರೋಸ್ಟ್ ಮಾಡಿಕೊಳ್ಬೇಕು. ಹಾಗೆ ಅರ್ಧ ಟೀ ಸ್ಪೂನ್ನಷ್ಟು ಕಾಳುಮೆಣಸು ಹಾಕಿದ್ದೇನೆ. ಇಷ್ಟನ್ನು ಫ್ರೈ ಮಾಡಿಕೊಂಡು ನಂತರ 3 ಸಣ್ಣ ಈರುಳ್ಳಿ ಉದ್ದನೆ ಹೆಚ್ಚಿದ್ದು, ಹಾಗೆ 3/4 ಭಾಗ ತೆಂಗಿನಕಾಯಿಯನ್ನು ಹಾಕಿದ್ದೇನೆ. ದೊಡ್ಡ ತೆಂಗಿನಕಾಯಿ ಆದರೆ ಅರ್ಧ ತೆಂಗಿನಕಾಯಿ ಸಾಕು. ಇವಾಗ ಮೊದಲಿಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಈ ತೆಂಗಿನ ತುರಿಯಲ್ಲಿ ಅರ್ಧದಷ್ಟನ್ನು ನಾನು ಫ್ರೈ ಮಾಡ್ಕೊಳ್ತೇನೆ. ಹಾಗೆ ಇನ್ನರ್ಧದಷ್ಟು ಏನಿದೆ ಅದರದ್ದು ಹಾಲು ತೆಗಿತೇನೆ. ಅದಕ್ಕೆ ಸ್ವಲ್ಪ ನೀರು ಹಾಕಿ ದಪ್ಪ ಹಾಲು ತೆಗೆದ್ರೆ ಆಯಿತು. ಇವಾಗ ಇದು ಫ್ರೈ ಆಯಿತು ತೆಂಗಿನ ತುರಿ. ನೋಡಿ, ಇಲ್ಲಿ ಇಷ್ಟು ತೆಂಗಿನಕಾಯಿದು ಹಾಲು ಸಿಕ್ಕಿದೆ. ಹೆಚ್ಚಿಗೆ ನೀರು ಹಾಕಬೇಕಂತಿಲ್ಲ, ದಪ್ಪನೆಯ ತೆಂಗಿನ ಹಾಲು ಇದ್ರೆ ಆಯಿತು. ಇವಾಗ ಬೆಂದಿರುವ ಮಟನ್ ನೀರಿನ ಸಮೇತ ಇದಕ್ಕೆ ಪಾತ್ರೆಗೆ ಹಾಕ್ತಾ ಇದ್ದೇನೆ. ಹಾಗೆ ಬೂದು ಕುಂಬಳಕಾಯಿ ನಾವು ಬೇಯಿಸಿದ್ದೇವೆ, ನೀರು ಹಾಕಬೇಡಿ, ಖಾಲಿ ಕುಂಬಳಕಾಯಿ ಏನಿದೆ ಅದನ್ನು ಹಾಕಿದ್ರೆ ಆಯಿತು. ನೀರು ಬೇಕಾದರೆ ಇಟ್ಟಿಡಿ, ನಂತರ ಮಸಾಲ ಹಾಕಿದ ನಂತರ ನೀರು ಬೇಕಿದ್ದರೆ ಹಾಕ್ಕೊಳ್ಬೋದು. ಇವಾಗ ಗ್ರೈಂಡ್ ಮಾಡಿದ ಮಸಾಲವನ್ನು ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಹಾಗೆ ನಾವು ತೆಗೆದಿಟ್ಟಂತಹ ದಪ್ಪನೆಯ ತೆಂಗಿನಕಾಯಿಯ ಹಾಲನ್ನು ಹಾಕ್ಕೊಳ್ಬೇಕು. ಹಾಗೆ ಮಿಕ್ಸಿ ತೊಳೆದ ನೀರು, ಹಾಗೆ ಎಷ್ಟು ನೀರು ಬೇಕು ನೋಡಿಕೊಂಡು, ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಇಷ್ಟನ್ನು ಹಾಕ್ಕೊಂಡು ಒಳ್ಳೆ ಕುದಿ ಬರಬೇಕು. ಮಸಾಲೆಯ ಹಸಿ ವಾಸನೆ ಹೋಗುವಷ್ಟು ಒಂದು 5 ನಿಮಿಷ ಕುದಿಸಿದರೆ ಸಾಕು. ಒಳ್ಳೆ ಕುದಿ ಬಂದಿದೆ, ಇವಾಗ ರೆಡಿ ಆಯಿತು. ಒಗ್ಗರಣೆಗೆ ಇಲ್ಲಿ 2 ಟೀ ಸ್ಪೂನ್ನಷ್ಟು ತುಪ್ಪ, 1 ಟೀ ಸ್ಪೂನ್ನಷ್ಟು ಕೊಬ್ಬರಿ ಎಣ್ಣೆ ತಗೊಂಡಿದ್ದೇನೆ. ಹಾಗೆ 1 ಉದ್ದನೆ ಹಚ್ಚಿದ ಈರುಳ್ಳಿ, ಹಾಗೆ ಸ್ವಲ್ಪ ಕರಿಬೇವಿನ ಎಲೆ, ಇಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ಇಟ್ಟರೆ ರುಚಿಕರವಾದ ಮಟನ್ ಪುಲಾವ್ ರೆಡಿ. ಟ್ರೆಡಿಷ್ನಲ್ ಮಟನ್ ಕರಿ ರೆಡಿ ಆಗುತ್ತೆ. ರೆಸಿಪೀಸ್ ಇಷ್ಟ ಆದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.